ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ. ಸಿದ್ದರಾಮಯ್ಯ ಅವರ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿಕೆ ಸುರೇಶ್ ಅವರು ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಹೇಳಿದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತಹ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ದು ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ. ಸಿದ್ದರಾಮಯ್ಯ ಅವರ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿಕೆ ಸುರೇಶ್ ಅವರು ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಹೇಳಿದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತಹ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ದು ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿಕೆ ಶಿವಕುಮಾರ್ ಅವರ ಒಂದು ಟ್ವೀಟ್. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ. ಸಿದ್ದರಾಮಯ್ಯ ಅವರ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿಕೆ ಸುರೇಶ್ ಅವರು ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಹೇಳಿದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತಹ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ದು ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ.
ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿ ಕೆ ಸುರೇಶ್ ಅವರು. ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿ ಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಅಂದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿ ಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ಒಂದು ಟ್ವೀಟ್. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ. ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿ ಕೆ ಸುರೇಶ್ ಅವರು. ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿ ಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಅಂದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿ ಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೂವರು ನಾಯಕರ ಮಾತುಕತೆ. ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಮೊನ್ನೆ ಕೊಟ್ಟ ಮಾತು ನೆನಪಿಸಿದ್ದ ಡಿ ಕೆ ಸುರೇಶ್ ಅವರು. ಈ ಹಿನ್ನೆಲೆಯಲ್ಲಿ ಮೂವರು ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಮೊನ್ನೆ ಕೊಟ್ಟಂತ ಮಾತನ್ನ ನೆನಪಿಸಿದ್ದಾರಂತೆ ಡಿ ಕೆ ಸುರೇಶ್ ಅವರು. ಈ ವಿಚಾರವಾಗಿ ಮೂವರು ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಈ ಕ್ಷಣದ ಅಪ್ಡೇಟ್. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. ಏನ್ ಮಾತು ಕೊಟ್ಟಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋದು ಒಂದು. 2.5 ವರ್ಷದ ಹಿಂದೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕಾದ್ರೆ ನೀವ್ 2.5 ವರ್ಷ ಆಗಿ ಅಂತ ಅಂದ್ರು. ಆಗ ಅವರು ಮಾತು ಕೊಟ್ರು, ಆಯ್ತು ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಡಿ ಕೆ ಕ್ಯಾಂಪ್ನಲ್ಲಿ ಕೇಳಿ ಬರುವಂತ ಮಾತು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಕೇಳಿ ಬರುವಂತಹ ಮಾತುಗಳು ಆ ತರದ್ ಯಾವುದು ಚರ್ಚೆನೇ ಆಗಿಲ್ಲ, ಮಾತುಕತೆಗಳು ಯಾವುದು ಆಗಿಲ್ಲ, ಒಪ್ಪಂದಗಳು ಯಾವುದು ಆಗಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇದೆಲ್ಲದ ನಡುವೆ ಕುತೂಹಲ ಕೆರಳಿಸಿದ ಯಾವ ವಿಚಾರ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ಒಂದು ಟ್ವೀಟ್.